2 hours ಒಳಗಡೆನೆ ಸೌಜನ್ಯ ಸಿಗ್ತಾಳೆ. ಆದ್ರೆ ಶವ ಆಗಿ. ಯಾರಿದು ಸಮೀರ್, ಯಾರಿ ಸೌಜನ್ಯ? ಈ ವಿಷಯನ ನೀವು ಆಲ್ರೆಡಿ ನೋಡಿದಿರ ಅಂತ ಅನ್ಕೋತೀನಿ. 2012ರಿಂದ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಏನ್ ಅರ್ಥ? ನಾನಿಲ್ಲಿ ಯಾರ ಬಗ್ಗೆನೂ ಮಾತಾಡೋಕ್ ಬಂದಿಲ್ಲ, ನನ್ನ ಒಪಿನಿಯನ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ, ಸ್ಟೋರಿ ಆಗ್ತಾ ಇದಾರೆ, ಸ್ಟೇಟಸ್ ಆಗ್ತಾ ಇದಾರೆ. ಹಾಗಾದ್ರೆ ನಾವ್ ಇಷ್ಟ ದಿನ ಅನ್ಕೊಂಡಂಗೆ ಧರ್ಮಸ್ಥಳ ಹಿಂದೂ ದೇವಾಲಯ ಅಲ್ವಾ? ನಮ್ ದೇಶದಲ್ಲಿ ನಾವು ಹೆಣ್ಣಿಗೊಂದ್ ದೊಡ್ಡ ಸ್ಥಾನವನ್ನೇ ಕೊಟ್ಟಿದೀವಿ, ಭಾರತ ಮಾತೆ, ಕರ್ನಾಟಕ ಮಾತೆ. ಆದ್ರೆ ಸುಮಾರು 12 ವರ್ಷದ ಹಿಂದೆ ಅನ್ಯಾಯ ಆಗಿರೋ ಒಂದ್ ಹೆಣ್ಣಿಗೆ ನಮ್ ದೇಶದಲ್ಲಿ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಯಾಕೆ? ಸಮೀರ್ ಅವ್ರು ಹೇಳಿರೋ ಪ್ರಕಾರ ಆ ಹುಡುಗಿನ ಎಷ್ಟು ಬ್ರೂಟಲ್ ಕೊಲೆ ಮಾಡಿದ್ದಾರೆ ಅಂತ ಕೇಳಿಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ. ಅಷ್ಟೇ ಅಲ್ಲ, ಅವ್ರು ಹೇಳಿರೋ 5 ಇನ್ಸಿಡೆಂಟ್ಗಳು ಅಷ್ಟೇ ಬ್ರೂಟಲ್ ಆಗಿ ನಡೆದಿದೆ. ಇದ್ರ ಬಗ್ಗೆ ತುಂಬಾ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಮಾತಾಡಿದ್ದಾರೆ. ಆದ್ರೂ ಕೂಡ ಇದಕ್ಕೊಂದು ಕನ್ಕ್ಲೂಷನ್ ಸಿಕ್ಕಿಲ್ಲ. ಅಂಡ್ ಕೊಲೆ ಆಗಿರೋ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ. ವರ್ಷಕ್ಕೆ 2 ಸಲ ಅವ್ರ ಬೋರ್ಡ್ ಇಟ್ಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಪ್ರೊಟೆಸ್ಟ್ ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಈ ಕೇಸ್ ಸಾಲ್ವ್ ಆಗ್ತಿಲ್ಲ. ಯಾಕೆ? ಸಮೀರ್ MD ಅವ್ರ ವಿಡಿಯೋ ನೋಡಿದ್ಮೇಲೆ ನನ್ಗನ್ಸಿದ್ ಒಂದೇ, ನಾವು ದೇವ್ರನ್ನ ನಂಬಬೇಕು, ಮನುಷ್ಯನಲ್ಲ. ಅವ್ರು ಮಾಡಿರೋ ಆ ವಿಡಿಯೋನ ನೋಡಿದ್ರೆ ವಿಷಯ ತುಂಬಾನೇ ಡಾರ್ಕ್ ಆಗಿದೆ. ನಾನು ಮೊದಲೇ ಹೇಳಿದೀನಿ, ನಾನು ಇಲ್ಲಿ ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ಅಂಡ್ ಅವ್ರ ನಂಬಿಕೆ ಬಗ್ಗೆ ಮಾತಾಡೋಕ್ ನಾನು ಯಾರು ಅಲ್ಲ. ನಿನ್ನ ಈ ವಿಡಿಯೋದಿಂದ ಅವಳಿಗೆ ನ್ಯಾಯ ಸಿಕ್ಬಿಡುತ್ತಾ ಅಂದ್ರೆ ಖಂಡಿತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನಂತ ಎಷ್ಟೋ ಜನದಿಂದ ಅವಳಿಗೆ ನ್ಯಾಯ ಸಿಕ್ಕಿದ್ರು ಸಿಗ್ಬೋದು. ನೀವೊಂದ್ಸಲ ಹೋಗಿ ಅವ್ರ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಹಂಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಅಲ್ಲಿ ಬರೆದು ಈ ವಿಡಿಯೋನ ನಿಮ್ ಗ್ರೂಪ್ಗಳಿಗೆ ಶೇರ್ ಮಾಡಿ.